ನೆಕ್ಸ್ಟ್ ನೀನು ಕಟ್ ಮಾಡಿರೋದಂಗೆ ಎಕ್ಸ್ಪೆರಿಮೆಂಟ್ ವರ್ಕ್ ಆಗ್ತಿದೆ. ಕುಡಿಯೋದನ್ನ ಇದು ಬಾಯಿಕದಕ್ಕೆ ಎಸ್ ಅರ್ಧ ಕಡ್ದು ತೋರಿಸಿ. ನಿಂತಿದ್ದೇಳಿಮ್ಮ. ಹೋಗಲಿದೆ ಸ್ವಲ್ಪ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರೇಖಾ ಚೆನ್ನಗಿರಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದು ನೇರಳೆ ಹಣ್ಣು. ಸೊ ಇವಾಗ ಮಾರ್ಕೆಟಲ್ಲಿ ಸಿಗ್ತಾ ಇದೆ, ಸೀಸನ್ ಅಲ್ವಾ, ಹಾಗಾಗಿ ಸೀಸನ್ ಫ್ರೂಟನ್ನು ಯೂಶ್ವಲಿ ನಿಮಗೆ ಗೊತ್ತಿರೋ ಹಾಗೆ ನಾವು ತರ್ತಾನೆ ಇರ್ತೀವಿ. ಪ್ರತಿ ವರ್ಷವೂ ಈ ಸೀಸನಲ್ಲಿ ನೇರಳೆ ಹಣ್ಣು ಬಂದಾಗ ನಾವು ತೊಗೊಂಡ್ಬಂದು ತಿಂತೀವಿ. ಮೊನ್ನೆ ಚನ್ನಗಿರಿಗೆ ಹೋಗಿದ್ರಲ್ಲ, ಅಲ್ಲಿತ್ತು ಅಂದ್ಬಿಟ್ಟು ತೊಗೊಂಡ್ಬಂದಿದ್ರು. ತುಂಬ ಒಳ್ಳೆಯದು ಫ್ರೆಂಡ್ಸ್. ಇದು ಶುಗರ್ ಇರೋರಿಗೆ ಕಂಪಲ್ಸರಿ ತಿಂದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಕಾಸ್ಟ್ಲಿ ಇತ್ತು, ಇವಾಗ ಕಡಿಮೆ ಆಗಿದೆ. ಮೊದಲೆಲ್ಲ 300-400 kg ಇತ್ತು, ಇವಾಗ 150-100 ಅಂತ ಹೇಳ್ತಾಯಿದ್ರು. ಒಂದು ಹಾಫ್ kg ತೊಗೊಂಬಂದಿದ್ರು. ಇದನ್ನು ನಾನು ನಮ್ಮ ಚಿಕ್ಕ ಮಗಳು ಇಮ್ಮ ಅಷ್ಟೇ ತಿನ್ನೋದು, ಮತ್ತು ನಮ್ಮ ಮನೆಯವರು ದೊಡ್ಡ ಮಗಳು ತಿನ್ನಲ್ಲ. ಶಿ ಈಸ್ ವೆರಿ ಚೂಸಿ ತಿನ್ನೋದ್ರಲ್ಲಿ. ಇಲ್ಲಿ ನೋಡಿ, ದೊಡ್ಡ ಪತ್ರೆ ಪಲಾವ್ ಮಾಡೋಣ ಅಂತ ನಾನು ಹೇಳಿದ್ದೆ ತೊಗೊಂಬ ಅಂತ. ಪಲಾವಿಗೆ ನಾನು ಹಾಕ್ತೀನಿ, ತುಂಬ ಚೆನ್ನಾಗಿರುತ್ತೆ. ಗಿಡಗಳೆಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿ ಹೂ ಬಿಟ್ಟಿತ್ತಂತ. ಫ್ರೆಂಡ್ಸ್, ಇಲ್ಲಿ ನೋಡಿ, ಬೆಳಿಗ್ಗೆ ರೊಟೀನ್ ಯಾವುದನ್ನು ನಾನು ಶೂಟ್ ಮಾಡಿರಲಿಲ್ಲ. ಮಧ್ಯಾಹ್ನ ಡೈರೆಕ್ಟಾಗಿ ನಾನು ಮೆಂತ್ಯ ದೋಸೆಗೆ ನೆನಾಕೋಣ ಅಂತಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಅದೇ ರೀತಿ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ಇದು ಮೆಂತ್ಯ ದೋಸೆ ಅಂದರೆ ಉದ್ದಿನಬೇಳೆ ಹಾಕಲ್ಲ ಇದಕ್ಕೆ, ಓನ್ಲಿ ನೋಡಿದ್ರಲ್ಲ, ಅಕ್ಕಿ ಮೆಂತ್ಯ ಅಷ್ಟೇ, ಇದಕ್ಕೆ ಉದ್ದಿನಬೇಳೆ ಹಾಕಬಾರ್ದು. ನೋಡಿ, ಸ್ವಲ್ಪ ಅನ್ನ ಮಿಕ್ಕಿತ್ತು, ಅದನ್ನು ಸಹ ನಾನು ಅದಕ್ಕೆ ಮಿಕ್ಸ್ ಮಾಡ್ತೀನಿ ವಾಶ್ ಮಾಡಿಬಿಟ್ಟು. ನಾನು ಮೊದಲೇ ಹೇಳಿದಾಗೆ ಮೆಂತ್ಯ ದೋಸೆ ಅಂದರೆ ಇದಕ್ಕೆ ಉದ್ದಿನಬೇಳೆ ಹಾಕಬಾರ್ದು, ಫ್ಲೇವರ್ ಚೇಂಜ್ ಆಗಿಬಿಡುತ್ತೆ. 1 ಕಪ್ ರೈಸ್ಗೆ ನಾನಲ್ಲಿ ಕಪ್ ಕಾಣಿಸ್ತಾ ಇದ್ದಿಲ್ಲ, ಅದರಲ್ಲಿ 2 ಕಪ್ ಹಾಕಿದ್ದೀನಿ, ಸಾಕು ನಮ್ಮ ಮನೆಗೆ ಬೆಳಿಗ್ಗೆ ತಿಂಡಿಗೆ ಮತ್ತು ಮಧ್ಯಾಹ್ನ ಬ್ರೇಕ್ಫಾಸ್ಟ್ಗೆ, ಮಕ್ಕಳಿಗೆ ಲಂಚ್ಗೆ ತೊಗೊಂಡೋಗೋದಕ್ಕೆ. ಮತ್ತು ಮಿಕ್ಕಿದ್ರಷ್ಟು ಚೆನ್ನಾಗಿರಲ್ಲ, ಬೇಸಿಗೆ ಅಲ್ವಾ, ಹಾಗಾಗಿ 2 ಕಪ್ ಗ್ಲಾಸಿಗೆ ಸ್ವಲ್ಪ ಅಂದರೆ 1 ಕಪ್ಪಿಗೆ 1 ಸ್ಪೂನ್ ಮೆಂತ್ಯವನ್ನು ಹಾಕಬೇಕು. ಯಾವುದೇ ಕಾರಣಕ್ಕೂ ಉದ್ದಿನಬೇಳೆನ ಹಾಕಬಾರ್ದು. ಯಾಕಂದರೆ ಕೆಲವೊಬ್ಬರಿಗೆ ಅಲರ್ಜಿ ಇರುತ್ತೆ, ಡಾಕ್ಟ್ರು ಉದ್ದಿನಬೇಳೆ ತಿನ್ನಬೇಡಿ ಅಂತ ಹೇಳಿರ್ತಾರೆ. ಸೊ ಹಾಗಾಗಿ ಅಂಥವ್ರಿಗೆ ದೋಸೆ ತಿನ್ನಬೇಕು ಅನ್ನೋ ಕ್ರೇವಿಂಗ್ಸ್ ಇದ್ದೇ ಇರುತ್ತಲ್ವ, ಆ ಟೈಮಲ್ಲಿ ಈ ಥರ ಮಾಡ್ಕೋಬೋದು. ನಿಮ್ಮ ಮನೇಲಿ ಅನ್ನ ಮಿಕ್ಕಿಲ್ಲ ಅಂತಂದರೆ ಅವಲಕ್ಕಿ ಇಲ್ಲ ಮಂಡಕ್ಕಿ ಅಂತ ಬರುತ್ತಲ್ಲ, ಅದನ್ನು ರುಬ್ಬೋಸ್ಕೊಂದು ಅರ್ಧ ಗಂಟೆ ಮುಂಚೆ ಅದನ್ನು ವಾಶ್ ಮಾಡಿ ಅದನ್ನು ಸೋಪ್ ಮಾಡಿ ಮಿಕ್ಸಿಗೆ ಹಾಕಬೇಕಾದ್ರೆ ಹಾಕಿದ್ರೆ ದೋಸೆ ತುಂಬ ಸ್ಮೂತಾಗಿ ಬರುತ್ತೆ. ಫ್ರೆಂಡ್ಸ್, ನಿಮಗೆ ಗೊತ್ತೇ ಆಗಲ್ಲ ನೀವು ಉದ್ದಿನಬೇಳೆ ಹಾಕಿಲ್ಲ ಅಂತ, ಅಷ್ಟು ಚೆನ್ನಾಗಿ ದೋಸೆ ತುಂಬ ಮೃದುವಾಗಿ ಬರುತ್ತೆ. ಇದು ಅವತ್ತಿನ ನೈಟು ಫ್ರೆಂಡ್ಸ್, ಏನೋ ಪ್ರಾಜೆಕ್ಟ್ ಕೊಟ್ಟಿದ್ರಂತೆ ಮಗಳಿಗೆ, ಓಸ್ಮೋಸಿಸ್ ಅಂತ, ಸೈನ್ಸ್ ರಿಲೇಟೆಡ್ ಪ್ರಾಜೆಕ್ಟು. ಅದಕ್ಕೋಸ್ಕರ ಪೊಟ್ಯಾಟೋನ ಅವಳೇ ಪೀಲ್ ಮಾಡ್ಕೊತಾ ಇದ್ದಾಳೆ. ನನಗೆ ಕೇಳಿದ್ಲು, ಬಟ್ ನಾನು ಯಾವುದೋ ಒಂದು ಮೂಡಲ್ಲಿ ಯಾವುದೋ ಕೆಲಸ ಮಾಡ್ತಾಯಿದ್ದೆ, ಮರ್ತೋಯಿತು. ಅದೇ ರೀತಿ ಮನೆ ನೋಡೋದಕ್ಕೆ ಅಂತ ಯಾರೋ ಟೆನೆಂಟ್ ಬಂದಿದ್ದರು, ಹಾಗಾಗಿ ಅದರ ಕಡೆ ಗಮನ ಕೊಡೋಕ್ಕೆ ಆಗಲಿಲ್ಲ. ಸೊ ಅವರೇ ಪೊಟ್ಯಾಟೊ ತೊಗೊಂಡು ಕಟ್ ಮಾಡಿ ಇದನ್ನು ವೀಡಿಯೋ ಮಾಡಿ ಶೂಟ್ ಮಾಡಿದ್ದಾರೆ. ನಂಗೆ ಗೊತ್ತೇ ಇಲ್ಲ. ಎಡಿಟ್ ಮಾಡ್ಬೇಕಾದ್ರೆ ಹೇಳಿದ್ರು, ಮಮ್ಮಿ ನನ್ನದೊಂದು ಕ್ಲಿಪ್ಪಿಂಗ್ಸ್ ಇದೆ, ಆ್ಯಡ್ ಮಾಡಿ, ಯಾವ್ದಾದ್ರು ಮಕ್ಕಳು ನೋಡ್ತಾಯಿದ್ರೆ ನೋಡ್ತಾರೆ ಅಂತ. ಫ್ರೆಂಡ್ಸ್, ನಮ್ಮ ಮಕ್ಕಳ ವಿಚಾರದಲ್ಲಿ ಹೇಳಬೇಕು ಅಂದರೆ ಕೆಲವೊಂದು ಸಲ ಅನಿಸುತ್ತೆ ನಾನು ತುಂಬ ಟೈಮೇ ಕೊಡಲ್ಲ, ನನ್ನದೇ ಅದೊಂದು ಬ್ಯುಸಿಯಾಗಿ ಶೆಡ್ಯೂಲಲ್ಲಿ ಇರ್ತೀನಿ ಅಂತ. ಸೊ ಅವ್ರಿಗೆ ವೆರೈಟಿ ಫುಡ್ ಪ್ರಿಪೇರ್ ಮಾಡಿಕೊಡೋದು, ಮತ್ತು ನಾನು ವರ್ಕ್ ಮಾಡ್ತಿದ್ನಲ್ವ ಅದ್ರ ಬಗ್ಗೆ ಈಗ ಯೂಟ್ಯೂಬ್ ಬೇರೆ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಆದ್ರೂ ಅವರು ಎಷ್ಟು ಇಂಡಿಪೆಂಡೆಂಟಾಗಿ ಅವರು ಕ್ಲಾಸಲ್ಲಿ ಕೊಡೋವಂಥ ಹೋಮ್ವರ್ಕ್ಸ್ ಆಗಿರ್ಬೋದು, ಪ್ರಾಜೆಕ್ಟ್ಸ್ ಆಗಿರ್ಬೋದು, ಯಾವುದೇ ಒಂದು ವರ್ಕ್ ಆಗಿರ್ಬೋದು, ವರ್ಕ್ಶಾಪ್ ಆಗಿರ್ಬೋದು, PPT ಆಗಿರ್ಬೋದು, ಎಲ್ಲ ಅವರೇ ಮಾಡ್ಕೋತಾರೆ. ಕೆಲವೊಂದು ಸಲ ಅನಿಸುತ್ತೆ ತುಂಬ ಇಂಡಿಪೆಂಡೆಂಟ್ ಮಾಡಿಬಿಟ್ಟಿದ್ದೀನಿ ನಾವು ಮಕ್ಕಳನ್ನು ಅಂತ. ಬಟ್ ಕೆಲವೊಂದು ಸಲ ಹೆಮ್ಮೆನೇ ಅನಿಸುತ್ತೆ, ಬಿಕಾಸ್ ನಮ್ಮ ಲೈಫು ತುಂಬ ಫ್ರೆಜೈಲ್ ಅಲ್ವಾ, ನಾವು ಬ್ಯುಸಿ ಆಗಿರ್ತೀವಿ, ಯಾರು ಯಾವಾಗ ಹೇಗೆ ಅಂತ ಹೇಳೋಕ್ಕಾಗಲ್ಲ. ಮಕ್ಕಳನ್ನ ನಾವು ಸ್ವಲ್ಪ ಇಂಡಿಪೆಂಡೆಂಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅನಿಸ್ತಾ ಇದೆ ಅಂತ ನನಗೆ ಇತ್ತೀಚೆಗೆ ಅನುಭವ ಆಗಿದ್ದು. ಫ್ರೆಂಡ್ಸ್, ಒಂದು ಟಿಪ್ಸ್ ಏನು ಅಂದರೆ, ನಿಮ್ಮ ಮನೇಲಿ ಮಕ್ಕಳು ಇದ್ದೇ ಇರ್ತಾರೆ ಖಂಡಿತ, ನೀವು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಸೊ ಫ್ಯಾಮಿಲಿ ಪರ್ಸನ್ ಆಗಿರ್ತೀರ. ಒಂದು ಟಿಪ್ ಏನು ಕೊಡ್ತೀನಿ ಅಂತಂದರೆ, ಮಕ್ಕಳ ವಿಚಾರದಲ್ಲಿ ನೀವು ಫ್ರೀ ಇದ್ದೀರಾ ಅಂತ ಎಲ್ಲ ಕೆಲಸನೂ ನೀವೇ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ನೀವು ಫ್ರೀ ಇದ್ದರೆ ಮಕ್ಳ ಜೊತೆ ಕೂತ್ಕೊಂಡು ಅವ್ರಿಗೇನು ಸ್ಕೂಲಿಂದ ಹೋಮ್ವರ್ಕ್ ಕೊಟ್ಟಿರ್ತಾರೆ, ಪ್ರಾಜೆಕ್ಟ್ ಕೊಟ್ಟಿರ್ತಾರೆ, ನೀವು ಅದನ್ನು ಅಬ್ಸರ್ವೇಷನ್ ಮಾಡಿಬಿಟ್ಟು ಅವ್ರ ಕೈಯಿಂದನೇ ಮಾಡಿಸೋ ಪ್ರಯತ್ನವನ್ನು ಮಾಡಿ. ಕೆಲವೊಂದು ಪೇರೆಂಟ್ಸ್ ಏನು ಮಾಡ್ತಾರೆ, ಜಾಸ್ತಿ ಅವರು ಮೊಬೈಲಲ್ಲಿ ರೀಲ್ಸ್ ನೋಡಿಕೊಂಡು, ಯೂಟ್ಯೂಬ್ ನೋಡಿಕೊಂಡು, ಅಥವಾ ಬೇರೆ ಯಾರ್ದೋ ವಿಡಿಯೋ ನೋಡಿಕೊಂಡು, ಅನ್ವಾಂಟೆಡ್ ಜಸ್ಟ್ ಮೊಬೈಲ್ ಸ್ಕ್ರೋಲ್ ಮಾಡಿಕೊಂಡು, ಅನ್ವಾಂಟೆಡ್ ಬೇಡದೇ ಇರೋ ನ್ಯೂಸು, ಸೀರಿಯಲ್ಸು, ಮೂವಿ ಎಲ್ಲ ನೋಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಮಕ್ಕಳಿಗೆ ಕಾನ್ಸಂಟ್ರೇಷನ್ನೇ ಮಾಡಲ್ಲ. ಸೊ ಇನ್ನೇನು ಟೈಮ್ ಆಗಿಬಿಟ್ಟಿರುತ್ತೆ, ಅವರೇ ಬೇಗ ಹೋಮ್ವರ್ಕ್ ಮಾಡಿಸೋದು, ಇಲ್ಲ ಅವರೇ ಹೋಮ್ವರ್ಕ್ ಮಾಡೋದು ಲೆಫ್ಟ್ ಹ್ಯಾಂಡಲ್ಲಿ.
ಅಥವಾ ಏನೋ ಒಂದು ರೀಸನ್ ಹೇಳೋದು, ರಜಾ ಹಾಕ್ಸೋದು, ಇಲ್ಲದೆ ಇರೋ ಕಾರಣಗಳನ್ನೆಲ್ಲ ಕೊಡೋದು, ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ಅದೊಂದು ಅಡ್ವಾಂಟೇಜು. ದಯವಿಟ್ಟು ನಿಮ್ಮ ಏನೇ ಕೆಲಸಗಳಿದ್ರೂ ಮಕ್ಕಳು ಸ್ಕೂಲಿಂದ ಬರೋದ್ರೊಳಗಡೆ ಮುಗಿಸ್ಕೊಂಡು ಅವ್ರಿಗೆ ಅಂತ ಸ್ವಲ್ಪ ಸಮಯ ಕೊಡಿ. ನೀವು ತುಂಬ ಕಷ್ಟಪಟ್ಟು ದುಡ್ಡನ್ನು ದುಡಿದು ನಿಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ಸೈಡಿಗೆ ಇಟ್ಬಿಟ್ಟು ಮಕ್ಕಳು ಫೀಸ್ ಕಟ್ತೀರಾ. ಈಗ CBSE ಅಂತ ಸ್ಕೂಲ್ಗಳಿಗೆ ಸೇರಿಸ್ತೀರಾ, ಸ್ಟೇಟ್ ಅಂತ ಸೇರಿಸ್ತೀರಾ, ಇಂಗ್ಲೀಷ್ ಮೀಡಿಯಮ್ ಅಂತ ಸೇರಿಸ್ತೀರಾ, ಹಾಸ್ಟೆಲ್ಗಳಿಗೆ ಒಳ್ಳೊಳ್ಳೆ ದೂರದ ಸ್ಕೂಲ್ಗಳಿಗೆ ಬಿಡ್ತೀರಾ. ಸೊ ಫೈನಲ್ ರಿಸಲ್ಟ್ ಏನಾಗುತ್ತೆ? ನಮ್ಮ ಮಕ್ಕಳು ಅಷ್ಟೊಂದು ಚೆನ್ನಾಗಿ ಓದ್ತಾ ಇಲ್ಲ, ಅವ್ರಿಗೆ ಮೆಡಿಕಲ್ ಸೀಟ್ ಸಿಗಲಿಲ್ಲ, ಇಂಜಿನಿಯರಿಂಗ್ ಸೀಟ್ ಸಿಗಲಿಲ್ಲ, ರ್ಯಾಂಕ್ ಬರ್ತಾ ಇಲ್ಲ, ಈ ಥರ ಎಲ್ಲ ನಿಮ್ಮ ತಲೆಯಲ್ಲಿ ಕ್ವಶನ್ಸ್ಗಳು ಓಡ್ತಾ ಇರುತ್ತೆ. ಆದಷ್ಟು ನೀವು ಬರೀ ಫೀಸ್ ಕಟ್ಟೋದೇ ನಿಮ್ಮ ಒಂದು ಕರ್ತವ್ಯ ಅಥವಾ ರೆಸ್ಪಾನ್ಸಿಬಿಲಿಟಿ ಅಂತ ಅಂದ್ಕೋಬೇಡಿ. ಆದಷ್ಟು ಮಕ್ಕಳಿಗೆ ಸಮಯ ಕೊಡಿ, ಮಕ್ಕಳ ಜೊತೆ ಕೂತ್ಕೊಳ್ಳಿ. ಅವರು 8th 9th 10th ಬಂದಾಗ ಕೂತ್ಕೊಳ್ಳೋದಲ್ಲ. ಸೊ ಚಿಕ್ಕ ವಯಸ್ಸಿಂದನೇ ಅವರ ಒಂದು ಬೇಸಿಕ್ ಪ್ರೈಮರಿ ಆಗಿರ್ಬೋದು, ಸೊ ಪ್ರೀ ಪ್ರೈಮರಿ ಆಗಿರ್ಬೋದು, ಸೊ 5th 6th 7th ಆ ಟೈಮಲ್ಲಿ ಸ್ವಲ್ಪ ಅವರಿಗೆ ಟೈಮ್ ಕೊಡಿ. ನಿಮ್ಮ ಮಕ್ಕಳೆಲ್ಲ ದೊಡ್ಡರಾದರೆ ಪರವಾಗಿಲ್ಲ. ಈಗ ಯಾರ್ಯಾರು ಮಕ್ಕಳನ್ನ ಸ್ಕೂಲಿಗೆ ಸೇರಿಸಿದ್ದೀರಾ ಅವ್ರಿಗೊಂದು ಟಿಪ್ಪನ್ನು ಕೊಡ್ತಾ ಇದ್ದೀನಿ. ಆದಷ್ಟು ಮಕ್ಕಳ ಜೊತೆ 1 hour 2 hours ಕೂತ್ಕೊಂಡು ಪೇಷನ್ಸಿಂದ ನೀವು ಎಷ್ಟು ಕಷ್ಟಪಟ್ಟು ದುಡಿದು ಏನು ಫೀಸ್ ಕಟ್ಟಿರ್ತೀರಲ್ಲ ಅದೇ ಥರ ಸ್ವಲ್ಪ ಪೇಷನ್ಸಿಂದ ಸಮಾಧಾನದಿಂದ ಮಕ್ಕಳ ಜೊತೆ ಕೂತ್ಕೊಂಡು ಅವರ ಪ್ರತಿಯೊಂದು ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿ, ಆಮೇಲೆ ಅವ್ರನ್ನ ಟೆಸ್ಟ್ ಮಾಡಿ ಯಾವ ಸಬ್ಜೆಕ್ಟಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇದೆ ಅಂತ. ಸೊ ಆ ಸಬ್ಜೆಕ್ಟಲ್ಲಿ ಅವ್ರಿಗೆ ಜಾಸ್ತಿ ಒಂದು ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಹೇಳಿ. ಎಲ್ಲ ಸಬ್ಜೆಕ್ಟಲ್ಲೂ ಇಂಗ್ಲೀಷು, ಕನ್ನಡ, ಸೈನ್ಸು, ಮ್ಯಾಥ್ಸು ಎಲ್ಲದರಲ್ಲೂ ಅವರು ಜೆನ್ಯನ್ ಆಗಬೇಕು, ತುಂಬ ಪಂಟ್ರಾಗಬೇಕು, ಚೆನ್ನಾಗಿ ಓದಬೇಕು, 100ಕ್ಕೆ 100 ತೆಗಿಬೇಕು ಅನ್ನೋ ಪ್ರೆಷರನ್ನು ದಯವಿಟ್ಟು ಮಕ್ಕಳಿಗೆ ಹಾಕಬೇಡಿ. ಯಾಕಂದರೆ ಕೆಲವೊಂದು ಮಕ್ಕಳಿಗೆ ಕನ್ನಡ ಇಂಟ್ರೆಸ್ಟ್ ಇರುತ್ತೆ, ಕೆಲವೊಂದು ಮಕ್ಕಳಿಗೆ ಮ್ಯಾಥ್ ತುಂಬ ಇಂಟ್ರೆಸ್ಟ್ ಇರುತ್ತೆ, ಕೆಲವೊಬ್ಬರಿಗೆ ಹಿಂದಿ ತುಂಬ ಇಂಟ್ರೆಸ್ಟ್ ಇರುತ್ತೆ. ಅವರಿಗೆ ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡೋದು ತುಂಬ ಮುಖ್ಯ. ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕು. ಯಾರೋ ಡಾಕ್ಟ್ರ್ ಆದರು ಅಂತ ನಾವು ನಮ್ಮ ಮಕ್ಕಳನ್ನ ಡಾಕ್ಟ್ರ್ ಆಗಲಿ, ಇಂಜಿನಿಯರ್ ಆಗಲಿ, ಅಥವಾ IAS IPS ಆಗಲಿ ಅಂತ ಪ್ರೆಷರ್ ಮಾಡೋದು ತುಂಬ ತಪ್ಪಾಗುತ್ತೆ. ಸ್ವಲ್ಪ ಅವರಿಗೆ ಸ್ಪೇಸನ್ನು ಕೊಡಬೇಕು. ಒಂದು SLC PUC ಆಗೋವರೆಗೂ ಅವರು ಕಲೀಲಿ, ಅವ್ರ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಬರಲಿ, ಆಮೇಲೆ ಅವ್ರ ಕರಿಯರನ್ನು ಅವರೇ ಡಿಸೈಡ್ ಮಾಡ್ಕೋತಾರೆ. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ವಿಡಿಯೋ ಮಾಡಿದಾರೆ. ನನಗೆ ನೋಡಿದಾಗ ತುಂಬ ಆಶ್ಚರ್ಯ ಅನ್ನಿಸ್ತು, ಹೆಮ್ಮೆ ಅನ್ನಿಸ್ತು. ನಮ್ಮ ಮಕ್ಕಳು ಎಷ್ಟು ದೊಡ್ಡವರಾಗಿದ್ದಾರಲ್ವ, ಎಷ್ಟು ಅವ್ರ ಕೆಲಸದಲ್ಲಿ ಅವ್ರು ಇನ್ವಾಲ್ವ್ ಆಗ್ತಾರಲ್ವ. ನಮ್ಮ ಮಕ್ಕಳ ವಿಚಾರದಲ್ಲಿ ಅದೊಂದು ನಂಗೆ ತುಂಬ ಖುಷಿ ಆಗುತ್ತೆ. ಯಾವುದೇ ಕೆಲಸ ಆಗಲಿ ಅವರು ತುಂಬ ಡೆಡಿಕೇಟೆಡ್ ಆಗಿ ತುಂಬ ಚೆನ್ನಾಗಿ ಇಬ್ಬರು ಕೋಆರ್ಡಿನೇಷನ್ ಮಾಡಿಕೊಂಡು, ಇಬ್ಬರು ಏನು ಸಿಸ್ಟರ್ಸ್ ಇದ್ದಾರಲ್ಲ ತುಂಬ ಚೆನ್ನಾಗಿ ಅವಳ ಕೆಲಸಕ್ಕೆ ಇವಳ ಕೆಲಸಗಳು ತುಂಬ ಚೆನ್ನಾಗಿ ಕೋಆರ್ಡಿನೇಟ್ ಆಗಿರ್ತಾರೆ. ಟಚ್ ವುಡ್, ಐ ಆಮ್ ಸೋ ಹ್ಯಾಪಿ ಇನ್ ದಟ್. ನೋಡಿ ಇಲ್ಲಿ ಮಾಡ್ಕೋತಾ ಇದ್ದಾರೆ, ಎಲ್ಲ ಅವ್ರ ಪ್ರಾಜೆಕ್ಟನ್ನು ರೆಡಿ ಮಾಡ್ಕೋತಿದ್ದಾರೆ. ಫ್ರೆಂಡ್ಸ್, ನಾನೊಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನಾನು ಎಜುಕೇಷನ್ ಫೀಲ್ಡಲ್ಲೇ ಒಂದು 10 yearsಯಿಂದ ವರ್ಕ್ ಮಾಡಿರೋದ್ರಿಂದ ಆಲ್ಮೋಸ್ಟ್ ನಾನು ಪ್ರೈಮರಿ, ಹೈಯರ್, PU, ಡಿಗ್ರಿ ಎಲ್ಲ ಮಕ್ಕಳನ್ನು ನಾನು ಟೀಚ್ ಮಾಡಿರೋದ್ರಿಂದ ಅದ್ರದ್ದು ರಿದಮ್ ನನಗೆ ಗೊತ್ತಿರೋದ್ರಿಂದ ಒಂದು ಕಂಪ್ಲೀಟ್ ಸ್ಟಡೀಸ್ ಬಗ್ಗೆ, ಮಕ್ಕಳ ಬೌದ್ಧಿಕ ಮತ್ತು ಅವರ ಮಾನಸಿಕ ಬೆಳವಣಿಗೆ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ವೀಕಲ್ಲೇ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬಟ್ ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಅದರದ್ದು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಆ ವಿಡಿಯೋನ ನೋಡ್ಬೋದು. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಒಂದು ವಿಡಿಯೋ ಮಾಡೋದಕ್ಕೆ ನಮಗೆ ತುಂಬ ಸಮಯ, ನಮ್ಮ ಪರಿಶ್ರಮ ಎಲ್ಲ ಇರುತ್ತೆ. ಸೊ ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್, ಒಂದು ಶೇರ್ ಕೊಡೋದನ್ನು ದಯವಿಟ್ಟು ಮರಿಬೇಡಿ. ಇಲ್ಲಿ ನೋಡಿ, ನೈಟ್ ಡಿನ್ನರ್ಗೆ ಮುದ್ದೆ ಮಾಡ್ತಾಯಿದ್ದೀನಿ, ರಾಗಿ ಮುದ್ದೆ. ಕಂಪಲ್ಸರಿ ನಮ್ಮ ಮನೇಲಿ ದಿನಕ್ಕೊಂದ್ಸಲ ಮುದ್ದೆ ಮಾಡೇ ಮಾಡ್ತೀವಿ. ನಾನು ಹೇಳಿದಾಗೆ ಮಕ್ಕಳಿಗೆ ಎಲ್ಲ ಥರ ಫುಡ್ಡನ್ನು ಕೊಡೋದಕ್ಕೆ ನಾನು ತುಂಬ ಪ್ರಯತ್ನ ಪಡ್ತೀನಿ. ಸೊ ಒಳ ಕಡೆ ಮುದ್ದೆ ಆಗ್ತಾಯಿದೆ, ನಾವು ಮುದ್ದೆ ಮಾಡಿಕೊಂಡು ಊಟ ಮಾಡಬೇಕು. ಅದಾದಮೇಲೆ ಅಷ್ಟರೊಳಗಡೆ ಇಲ್ಲಿ ನಮ್ಮ ಮನೆಯವರು ಮಾವಿನಕಾಯಿ ಚಟ್ನಿ ಮಾಡು ಅಂತ ಹೇಳಿದರು, ಚಟ್ನಿ ಮಾಡಿದ್ದೆ. ಸೊ ಅದೇ ಜಾರಲ್ಲಿ ನಾನು ಏನೋ ಅರೌಂಡ್ ಒಂದು ಮಾರ್ನಿಂಗ್ 11 ಗಂಟೆಗೆ ನಾನು ದೋಸೆಗೆ ನೆನೆ ಹಾಕಿದ್ನಲ್ಲ, ಮೆಂತ್ಯ ದೋಸೆ ಅಂತ ಹೇಳಿದ್ನಲ್ಲ. ಸೊ ಒಂದು 3 to 4 times ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನಾನು ಸೋಕ್ ಮಾಡಿದ್ದೆ ಮೆಂತ್ಯ ಮತ್ತು ಅಕ್ಕಿನ. ಸೊ ಆ ನೀರನ್ನು ನಾವು ವೇಸ್ಟ್ ಮಾಡ್ಬೋದು, ಅದರಲ್ಲಿ ಮೆಂತ್ಯದ ಅಂಶ ಬಿಟ್ಕೊಂಡಿರುತ್ತೆ. ಹಾಗಾಗಿ ಅದೇ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ನಾನಿಲ್ಲಿ ಗಟ್ಟಿ ಕನ್ಸಿಸ್ಟೆನ್ಸಿಗೆ ಸ್ಮೂತಾಗಿ ರುಬ್ತಾ ಇದ್ದೀನಿ. ಮೊದಲನೇ ನೀರು ಹಾಕಿಬಿಟ್ರೆ ಅದು ಸ್ಮೂತಾಗಿ ಬರಲ್ಲ, ಯಾಕಂದರೆ ಮೆಂತ್ಯ ಇರುತ್ತಲ್ವ, ಅದೊಂದು ಅಂಟು ಲೋಳೆ ಲೋಳೆ ಥರ ಬರ್ತಾ ಇರುತ್ತೆ. ಹಾಗಾಗಿ ಆಮೇಲೆ ನಾನು ದೋಸೆ ರುಬ್ಬೋದಕ್ಕೆ ಅದೇ ನೀರನ್ನು ಬಳಸೋದ್ರಿಂದ ಎಷ್ಟು ನೆನೆಯಲಿಕ್ಕೆ ಬೇಕೋ ಅಷ್ಟೇ ನೀರನ್ನು ಹಾಕ್ತೀನಿ. ತುಂಬ ಜಾಸ್ತಿ ನೀರು ಹಾಕಿ ನಾನು ವೇಸ್ಟ್ ಮಾಡಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಎಷ್ಟು ಸ್ಮೂತಾಗಿ ಬೆಣ್ಣೆ ಥರ ರುಬ್ಬಿದ್ದೀನಿ. ಸ್ವಲ್ಪ ಪೇಷನ್ಸಿಂದ ನಿಧಾನಕ್ಕೆ ರುಬ್ಬಿದ್ರೆ ಚೆನ್ನಾಗಿ ಬರುತ್ತೆ. ಬಿಟ್ಟು ಬಿಟ್ಟು ರುಬ್ಬಬೇಕು, ಇಲ್ಲಾಂದರೆ ಹೀಟ್ ಆಗಿಬಿಡುತ್ತೆ ಅದು ಯಾವುದು ಮಿಕ್ಸಿ. ಹಾಗಾಗಿ ನೋಡಿ, ನಾನು ಇದನ್ನು ಮಿಕ್ಸಿ ಮಾಡಿಕೊಂಡು ನೆಕ್ಸ್ಟ್ ಯಾವ ರೀತಿ ನಾನು ಅದನ್ನು ಸ್ಟೋರ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಮೀನ್ವೈಲ್ ಮುದ್ದೆ ರೆಡಿಯಾಗಿತ್ತು, ಹಾಗಾಗಿ ಮನೆಯವ್ರಿಗೆ ಮುದ್ದೆ ಊಟಕ್ಕೆ ಕೇಳ್ತಾಯಿದ್ರು. ಫಸ್ಟ್ ಅವ್ರಿಗೆ ಊಟ ಕೊಟ್ಬಿಡೋಣ ಅಂದ್ಬಿಟ್ಟು ನಾನಿಲ್ಲಿ ಮುದ್ದೆನ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನೀವು ರಾಗಿ ಮುದ್ದೆ ತಿಂತೀರಾ? ಸೊ ತಿಂತಾಯಿದ್ರೆ ಕಮೆಂಟ್ ಮಾಡಿ. ರಾಗಿ ತುಂಬ ಒಳ್ಳೆಯದು, ದಯವಿಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ರಾಗಿ ಮುದ್ದೆ ಊಟ ಮಾಡೋದನ್ನು. ಸೊ ಫಸ್ಟಿಗೆ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ವೀಕ್ಲಿ 2 times ಊಟ ಮಾಡಿ. ಅಡ್ಜಸ್ಟ್ ಆದಮೇಲೆ ವೀಕ್ಲಿ
ಡೈಲಿ ಒನ್ಸ್ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಆ ಕಡೆ ದೋಸೆ ಹಿಟ್ಟು ರೆಡಿ ಆಯಿತು, ಮುದ್ದೆನೂ ರೆಡಿ ಮಾಡಿದ್ದೀನಿ, ಊಟ ಕೊಟ್ಟಿದ್ದೀನಿ ಆಲ್ರೆಡಿ. ಸೊ ಇಲ್ಲಿ ಬೆಳಗ್ಗೆ ನಾನು ಹೇಳಿದೆ ಮೆಂತ್ಯ ದೋಸೆಗೆ ನಾನು ತರಕಾರಿ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಮಸಾಲೆ ಎಲ್ಲ ಹಾಕಿಬಿಟ್ಟು ಈ ಕುರ್ಮಾ ಮಾಡೋಣ ಅಂತ. ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಮೆಂತ್ಯ ದೋಸೆನ ನಾವು ಸೆಟ್ ದೋಸೆ ಥರನೇ ಹಾಕೋದಲ್ವ, ಹಾಗಾಗಿ ಅದಕ್ಕೆಲ್ಲ ತರಕಾರಿನ ನೈಟೇ ಜೋಡಿಸ್ಕೊಂಡು ಮಸಾಲೆ ಜೋಡಿಸ್ಕೊಂಡು ರೆಡಿ ಮಾಡಿ ಇಡ್ತಾಯಿದ್ದೀನಿ. ಸೊ ದೋಸೆ ಹಿಟ್ಟನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ ಅದನ್ನು ಬೆಚ್ಚಗಿನ ಜಾಗದಲ್ಲಿ ಇಟ್ಟಿದ್ದೀನಿ. ಬೆಳಿಗ್ಗೆ ನಾನು ತರಕಾರಿ ಕುರ್ಮಾ ಅಂತ ಹೇಳಿದ್ನಲ್ವ, ಹೋಟೆಲಲ್ಲಿ ಕೊಡ್ತಾರಲ್ವ ಸೆಟ್ ದೋಸೆಗೆ, ಆ ಥರನೇ ಮಾಡ್ತಾಯಿದ್ದೀನಿ ಹೋಟೆಲ್ ಸ್ಟೈಲಲ್ಲಿ. ಇದಕ್ಕೆ ಎಲ್ಲ ರೀತಿ ಒಂದು ಚಕ್ಕೆ, ಏಲಕ್ಕಿ, ಲವಂಗ ಮತ್ತು ಒಂದು ಇಷ್ಟು ಹಸಿಮೆಣಸಿಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ, ಕರಿಬೇವು, ಸ್ವಲ್ಪ ಗಸಗಸೆ, ಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ನೀವೊಂದು ಎಲೆ ನೋಡಿದ್ರಿ, ದೊಡ್ಡ ಪತ್ರೆ ಹಾಕ್ತೀನಿ, ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಸೊ ದೊಡ್ಡ ಪತ್ರೆ ತುಂಬ ಒಳ್ಳೆಯದಲ್ವ, ಈ ಸೀಸನ್ನಲ್ಲಿ ಯಾವಾಗಲೂ ಬಿಡ್ತಾ ಇರುತ್ತೆ. ಸೊ ಆದಷ್ಟು ನಾನು ಈ ರೀತಿ ಹುರಿದ್ಬಿಟ್ಟು ಮಸಾಲೆಗೆ, ಚಟ್ನಿಗೆ, ಪಲಾವ್ಗೆ ಎಲ್ಲ ಹಾಕ್ತಾಯಿರ್ತೀನಿ. ಅದರಲ್ಲಿ ಬೋಂಡನೂ ಮಾಡ್ಬೋದು ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಸೊ ನಾನೀಗ ಮಸಾಲೆ ಹುರಿದ್ಬಿಟ್ಟು ತಣ್ಣಗೆ ಹಾಕಿಟ್ಟಿದ್ದೀನಿ, ಅದನ್ನು ರುಬ್ಬೋದಕ್ಕೆ. ಅಷ್ಟರೊಳಗಡೆ ಇಲ್ಲಿ ಎಲ್ಲ ಥರ ವೆಜಿಟೇಬಲ್ಸನ್ನ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಸೀಮೆ ಬದನೆಕಾಯಿ, ಗೆಡ್ಡೆಕೋಸು, ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ, ಕ್ಯಾಪ್ಸಿಕಮ್, ಟೊಮೆಟೊ, ಈರುಳ್ಳಿ ಎಲ್ಲದನ್ನು ಕಟ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನಿಮಗೆ ಗೊತ್ತಿರುತ್ತೆ ಹೋಟೆಲಲ್ಲಿ. ಇದು ಪಪಾಯ ಫ್ರೆಂಡ್ಸ್, ಒಂದು ಹಾಫ್ ಉಳಿಸಿದ್ನಲ್ಲ, ಅದನ್ನು ಸಹ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ತರಕಾರಿ ಜೊತೆ ಮಿಕ್ಸ್ ಮಾಡಿ ಪಪಾಯ ಹಾಕಿದ್ರೆ ಗೊತ್ತೇ ಆಗಲ್ಲ, ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅದು ವೆಜಿಟೇಬಲ್ ಜೊತೆ. ಸೊ ನೆಕ್ಸ್ಟು ಫ್ರೆಂಡ್ಸ್, ನಾನು ಹೇಳ್ತಾ ಇದ್ದೆ ಈ ತರಕಾರಿ ಕೂಟು ಮಾಡೋದಕ್ಕೆ ಮಸಾಲೆನ ರುಬ್ಬೋದಕ್ಕೆ ಇಟ್ಟಿದ್ದೀನಿ ಅಂತ. ಕೆಲವೊಂದು ಸಲ ದೋಸೆಗೆ ತುಂಬ ಚೆನ್ನಾಗಿರುತ್ತೆ. ನಾನು ಎಲ್ಲ ಟೈಮು ಮಸಾಲೆ ಹಾಕ್ಬಿಟ್ಟು ನಾನು ಕೂಟುಗಳು ಮಾಡಲ್ಲ. ಯಾಕಂದರೆ ಮಸಾಲೆ ನಮ್ಮ ಮನೇಲಿ ಯಾರೂ ಅಷ್ಟೊಂದು ಇಷ್ಟಪಡಲ್ಲ, ತುಂಬ ಪ್ಲೈನಾಗಿರ್ಬೇಕು ಅವ್ರಿಗೆ. ಈ ಚಕ್ಕೆ ಲವಂಗ ನಾನು ಪಲಾವ್ಗಷ್ಟೇ ಹಾಕೋದು, ಇನ್ನು ಯಾವುದೇ ರೀತಿ ಸಾಂಬಾರಿಗೆ ಮತ್ತು ಈ ರೀತಿ ಪಲ್ಯಗಳಿಗೆಲ್ಲ ಹಾಕಲ್ಲ. ಸೊ ನೋಡಿ ಇಲ್ಲಿ ಎಷ್ಟು ಫೈನ್ ಚಾಪ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಸ್ಪೀಡಾಗಿ ಇಟ್ಟಿದ್ದೀನಿ, ಇಷ್ಟೊಂದು ಸ್ಪೀಡಾಗಂತೂ ನಾನು ವೆಜಿಟೇಬಲ್ನ ಕಟ್ ಮಾಡಿಲ್ಲ. ಇಲ್ಲಿ ನೋಡಿ ಪಪಾಯ, ನಾನು ಹೇಳಿದ್ನಲ್ವ, ನಾನು ಎಲ್ಲ ಒಂದು ತರಕಾರಿಲಿ, ಪಲ್ಯಕ್ಕೆ, ಒಂದು ಪಲಾವ್ಗೆ ನಾನು ಈ ಒಂದು ಪಪಾಯನ ಪೀಲ್ ಮಾಡಿ ಇಟ್ಟಿರ್ತೀನಿ ಫ್ರಿಜ್ಜಲ್ಲಿ. ಸೊ ನನಗೆ ಯಾವಾಗ ಬೇಕೋ ಆವಾಗ ಎಷ್ಟೆಷ್ಟು ಬೇಕೋ ತೊಗೊಂಡು ನಾನು ಅದನ್ನು ಯೂಸ್ ಮಾಡ್ತೀನಿ. ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ಹಾಕಿದ್ದೆ ಪಪಾಯ ಪಲ್ಯ ಮತ್ತು ಮೆಂತ್ಯ ಸೊಪ್ಪಿನ ಚಪಾತಿ ಅಂತ. ಫ್ರೆಂಡ್ಸ್, ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗ್ಬಿಟ್ಟು ನೋಡಿ, ತುಂಬ ಚೆನ್ನಾಗಿದೆ. ನಾನು ನುಗ್ಗೆ ಸೊಪ್ಪನ್ನು ಯೂಸ್ ಮಾಡಿ ಯಾವ ರೀತಿ ಚಪಾತಿ ಮಾಡೋದು, ಅದೇ ರೀತಿ ಪಪಾಯ ಯೂಸ್ ಮಾಡಿಬಿಟ್ಟು ಯಾವ ರೀತಿ ಪಲ್ಯ ಮಾಡೋದು ಅಂತ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಕೊಂಡೆ. ಇಲ್ಲಿ ಆಲ್ರೆಡಿ ನಾನು ಒಗ್ಗರಣೆಗೆ ಕ್ಯಾಪ್ಸಿಕಮ್, ಟೊಮೆಟೊ, ಈರುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಸಾಸಿವೆ, ಜೀರಿಗೆ ಹಾಕಿಬಿಟ್ಟು ಇವಾಗ ಉಪ್ಪು ಅರಿಶಿನ ಹಾಕಿಬಿಟ್ಟು ಲೈಟಾಗಿ ಸ್ಟಿರ್ ಮಾಡ್ಕೊತೀನಿ. ಅದಾದಮೇಲೆ ನೆಕ್ಸ್ಟು ನಾನೇನು ಚಟ್ನಿ ಮಾಡಿದ್ನಲ್ಲ, ಅದು ಜಾರ್ ಇರುತ್ತಲ್ವ, ಅದರಲ್ಲಿ ನಾನು ರುಬ್ಬಿರ್ತೀನಲ್ವ ಮಸಾಲೆ, ಅದಕ್ಕೆ ನೀರು ಹಾಕಿಬಿಟ್ಟು ಅದೇ ನೀರನ್ನು ಹಾಕ್ತೀನಿ. ಸ್ವಲ್ಪ ನಾನು ಕಸೂರಿ ಮೇಥಿ ಹಾಕಿದೆ. ಸೊ ಸ್ವಲ್ಪ ಸ್ಕಿಪ್ ಆಯ್ತದು, ಕಾಣಿಸ್ಲಿಲ್ಲ ನಿಮಗೆ ನೀಟಾಗಿ. ಕಸೂರಿ ಮೇಥಿ ಹಾಕಿದ್ರೆ ಸ್ವಲ್ಪ ರೆಸ್ಟೋರೆಂಟ್ ಸ್ಟೈಲ್ ಘಮ ಇರುತ್ತೆ, ಪಲ್ಯ ತಿನ್ನೋದಕ್ಕೆ ಫ್ಲೇವರ್ಫುಲ್ಲಾಗಿ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನೀವು ಯಾವ ರೀತಿ ಕೂಟು ಮಾಡ್ತೀರಾ ಅನ್ನೋದನ್ನು ಕಮೆಂಟಲ್ಲಿ ನನ್ನ ಹತ್ರ ಶೇರ್ ಮಾಡಿ. ವೆಜಿಟೇಬಲ್ಸ್ ಎಲ್ಲ ವಾಶ್ ಮಾಡಿಬಿಟ್ಟು, ಸೊ ಬಟಾಣಿನೂ ಹಾಕಿದ್ದೀನಿ, ಅದೊಂದು ಸ್ವಲ್ಪ ಸ್ಕಿಪ್ ಆಗಿದೆ. ಪ್ರತಿಯೊಂದು ಈ ಥರ ತರಕಾರಿ ಒಂದು ಪಲ್ಯಗಳಿಗಾಗಿರ್ಬೋದು, ಪಲಾವ್ಗಾಗಿರ್ಬೋದು, ಬಟಾಣಿ ಹಾಕಿದ್ರೆ ತುಂಬ ಚೆನ್ನಾಗಿ ಬಿಡುತ್ತೆ ಫ್ಲೇವರು. ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಲೈಟಾಗಿ ಬಟಾಣಿನ ಒಂದು ಮುಷ್ಟಿಯಷ್ಟು ಹಾಕಿದ್ದೀನಿ. ಇಲ್ಲಿ ನೋಡಿ ಮಸಾಲೆನ ಎಷ್ಟು ಫೈನಾಗಿ ನಾನು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಅಂತ. ಸ್ವಲ್ಪ ಒಂದು ಇಂಗ್ರೀಡಿಯೆಂಟ್ ಮಿಸ್ ಆಯಿತು ಫ್ರೆಂಡ್ಸ್, ಕಡಲೆ ಹಾಕಿದರೆ ಒಂದು ಸ್ವಲ್ಪ ಗಟ್ಟಿ ಬರ್ತಾಯಿತ್ತು ಕೂಟು. ಈ ವಿಡಿಯೋ ಮಾಡ್ಕೊಳ್ಳೋ ಟೆನ್ಷನಲ್ಲಿ, ಮಕ್ಕಳಿಗೆ ತಿಂಡಿ ಕೊಡೋ ಟೆನ್ಷನಲ್ಲಿ ಮರ್ತೇ ಬಿಟ್ಬಿಟ್ಟೆ. ನೆಕ್ಸ್ಟ್ ಮಾಡಿದಾಗ ನೀವೇನಾದರೂ ಈ ರೆಸಿಪಿನ ನಾನು ಹೇಳ್ತೀರ ಮಾಡ್ತಾಯಿದ್ರೆ ಸ್ವಲ್ಪ ಕಡಲೆ ಹಾಕ್ಕೊಳ್ಳೋದನ್ನು ಮರಿಬೇಡಿ, ತುಂಬ ಗಟ್ಟಿಗೆ ಚೆನ್ನಾಗಿ ಬರುತ್ತೆ ಕನ್ಸಿಸ್ಟೆನ್ಸಿ. ನೋಡ್ತಾ ಇರ್ಬೋದು, ನಾನು ಮಿಕ್ಸಿ ಜಾರ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿ 3 ವಿಷಲ್ ತೆಗಿತೀನಿ. ಸೊ ರೆಡಿ ಆಗುತ್ತೆ ನಮ್ಮ ಕೂಟು. ಇಲ್ಲಿ ದೋಸೆ ಮಾಡ್ತಾಯಿದ್ದೀನಿ, ಬನ್ನಿ. ಆಲ್ರೆಡಿ ಮಕ್ಕಳಿಗೆ ಸ್ಕೂಲ್ ಟೈಮ್ ಆಗಿದೆ. ನಾನು ಹಾಕಿದ್ದು ಇವಾಗ ಸೋಡಾ, ಇದಕ್ಕೆ ಉದ್ದಿನಬೇಳೆ ಹಾಕಿರಲ್ವಲ್ಲ, ಹಾಗಾಗಿ ತುಂಬ ಮೇಲ್ಗಡೆ ಉಟ್ಕೊಂಡು ಬಂದಿರಲ್ಲ, ಬಟ್ ಜಾಲಿ ಥರ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ನೋಡ್ತಿರ್ಬೋದು, ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ ಹಿಟ್ಟು. ಉದುಕ್ ಬಂದಿದೆ. ಉದ್ದಿನಬೇಳೆ ಹಾಕಿದ್ರೆ ತುಂಬ ಮೇಲ್ ಬರುತ್ತೆ, ಬಟ್ ಇದು ಉದ್ದಿನಬೇಳೆ ಹಾಕಿಲ್ವಲ್ಲ, ಸೊ ಸ್ವಲ್ಪ ಮೇಲ್ ಬಂದಿರುತ್ತೆ. ತುಂಬ ಲೈಟಾಗಿ ನೋಡಿ ಹಿಟ್ಟು, ನೀವು ನೋಡ್ತಿರ್ಬೋದು ಕನ್ಸಿಸ್ಟೆನ್ಸಿ. ನಾವು ಇದನ್ನು ಸೆಟ್ ದೋಸೆ ಹಾಕೋದ್ರಿಂದ ಸ್ವಲ್ಪ ನೀರು ಹಾಕೋಬೇಕು ಅನ್ನಿಸ್ತು, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಕಾವಲಿ ಇಟ್ಟಿದ್ದೀನಿ. ನೋಡಿ, ಇದು ನಾನ್ ಸ್ಟಿಕ್ ಅಲ್ಲ ಫ್ರೆಂಡ್ಸ್, ಕಾಸ್ಟ್ ಐರನ್ನು. ನೋಡಿ ಹಾಕ್ತಾಯಿದ್ದೀನಿ, ಎಷ್ಟು ಚೆನ್ನಾಗಿ ಜಾಲಿ ಬರ್ತಿದೆ ನೋಡಿ. ಮೊದಲನೇ ದೋಸೆ ಅಲ್ಲಿ ಹಾಕಿಟ್ಟಿದ್ದೀನಿ, ದೋಸೆ ಕೊಟ್ಟೋದು ಮರ್ತೋಯ್ತು. ಸೊ ನಾನಿಲ್ಲ ಅಂಗಡಿ ಮಕ್ಕಳಿಗೆ ತಿಂಡಿ ಸರ್ವ್ ಮಾಡಬೇಕು, ದೋಸೆ ಒಯ್ತಾ ಇದ್ದೀನಿ. ಯಾಕಂದರೆ ಮಕ್ಕಳು ಬರ್ತಾರೆ ಇವಾಗ ಬಾಕ್ಸಿಗೆ. ನಮ್ಮ ಹಳ್ಳಿ ಕಡೆ ಸ್ವಲ್ಪ ತಣ್ಣಗಾಗಲಿ ಅಂದ್ಬಿಟ್ಟು ಹಾಕಿರ್ತೀನಿ ದೋಸೆನ. ನೋಡಿ ಎಷ್ಟು ಕೆಂಪುಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಮನೇಲೇ ತಿನ್ನೋದಾದರೆ ತೆಳುಗೆ ಒಯ್ಕೋಬೋದು, ಗರಿ ಬರುತ್ತೆ. ಬಟ್ ನಾನು ಬಾಕ್ಸಿಗೆ ಆಗಿರೋದ್ರಿಂದ
ಸೆಟ್ ದೋಸೆ ಟೈಪೇ ಹಾಕ್ತಾಯಿದ್ದೀನಿ ಕಾವಲಿಗೆ. ಫ್ರೆಂಡ್ಸ್, ಈ ಥರ ಕಾವಲಿ ನಿಮ್ಮ ಮನೇಲೂ ಇದ್ದರೆ ಎಲ್ಲಿ ತೊಗೊಂಡ್ರಿ ಅಂತ ನನಗೆ ಕಮೆಂಟ್ಸ್ ಮಾಡಿ. ಇದು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಎರಕದ ಹಂಚು ಅಂತಾರೆ, ಕನ್ನಡದಲ್ಲಿ ಎರಕ ಅಂತಾರಲ್ಲ, ಆ ಥರ ಒಂದು ಕಲ್ಲಲ್ಲಿ ಮಾಡಿರೋ ಅಂಥದ್ದು. ಇದು ತುಂಬ ವರ್ಷ ಬಾಳಿಕೆ ಬರುತ್ತೆ ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ಸೀಸನ್ ಮಾಡಿ ಇಟ್ಬಿಟ್ರೆ ಈ ನಾನ್ ಸ್ಟಿಕ್ ಥರ ಅಲ್ಲ, ಇದು ತುಂಬ ವರ್ಷ ಯೂಸ್ ಮಾಡ್ದಂಗೆ ತುಂಬ ಚೆನ್ನಾಗಿ ಅದ್ರ ಕ್ವಾಲಿಟಿ ಬರುತ್ತೆ. ನೋಡ್ತಿರ್ಬೋದು ದೋಸೆ ಕಲರು ಸ್ವಲ್ಪ ಲೈಟಾಗಿ ಚೇಂಜ್ ಆಗಿದೆ, ಯಾಕಂದರೆ ಇದಕ್ಕೆ ಮೆಂತೆ ಹಾಕಿರ್ತೀವಲ್ಲ, ಹಾಗಾಗಿ ಇಟ್ಟು ನೋಡೋದಕ್ಕೆ ವೈಟ್ ಇರುತ್ತೆ, ಬಟ್ ದೋಸೆ ಕಾವಲಿಗೆ ಹಾಕಿದ ತಕ್ಷಣ ಅದು ಮೆಂತ್ಯದ ಕಲರು ಚೇಂಜ್ ಆಗುತ್ತೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ತರಕಾರಿ ಸಾಗು ಅಥವಾ ಕೂಟು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಮಕ್ಕಳಿಗೆ ಸರ್ವ್ ಮಾಡ್ತಿದ್ದೀನಿ. ಇಬ್ಬರಿಂದ ಅವರು ಈ ಥರ ಪುಟ್ ದೋಸೆ ಆದರೆ ಎರಡೆರಡು ತಿಂದ್ಬಿಟ್ಟು ಹೋಗ್ತಾರೆ. ಸ್ವಲ್ಪ ತುಪ್ಪ ಹಾಕಿ ಕೊಡ್ತೀನಿ. ಸೊ ಕಾಫಿ ಮಾಡಿಸ್ಕೊಂಡಿದ್ದಾರೆ ಅವ್ರ ಪಪ್ಪನ ಹತ್ರ. ಸ್ವಲ್ಪ ಮಳೆ ಬಿದ್ದಿತ್ತು, ಶೀತ ಆದಂಗೆ ಆಗಿತ್ತು. ಯೂಶ್ವಲಿ ಅವ್ರು ಕಾಫಿ ಟೀ ಏನೂ ಕುಡಿಯಲ್ಲ. ಸೊ ಈ ರೀತಿ ಅಕೇಶ್ನಲಾಗಿ 3 ಮಂತ್ಸು ಅಥವಾ 6 ಮಂತ್ಸ್ ಒನ್ಸು ಈ ಥರ ಶೀತ ಮಳೆಗಾಲ ಟೈಮಲ್ಲಿ ತುಂಬ ಶೀತ ಆದರೆ ನಾವೇ ಮಾಡಿಸ್ಕೊಡ್ತೀವಿ. ನೋಡಿ ಇವಾಗ ಮಕ್ಕಳು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದಾರೆ. ಸೊ ದಿಸ್ ಈಸ್ ದ ಪ್ಲೇಸ್. ಅವ್ರು ಇಲ್ಲೇ ಕೂತ್ಕೊಂಡು ಇಬ್ಬರು ಜೊತೆಗೆ ಒಂದೇ ಪ್ಲೇಟಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾರೆ. ಅವ್ರಿಗೆ ತುಂಬ ಇಷ್ಟ ಈ ರೀತಿ ಶೇರ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡೋದು. ನೋಡಿ ಈಗ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಜಾಲಿ ಬಂದಿದೆ ಅಂತ. ನೀವೇ ನೋಡ್ತಿರ್ಬೋದು ಫ್ರೆಂಡ್ಸ್. ನಿಜವಾಗ್ಲೂ ಉದ್ದಿನಬೇಳೆ ಹಾಕೇ ಇಲ್ಲ ಅಂತ ಗೊತ್ತೇ ಆಗಲ್ಲ. ಮೆಂತ್ಯದ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ, ಮನೆಯೆಲ್ಲ ಘಮ ಅಂತಿರುತ್ತೆ. ಸೊ ಒಂದ್ಸಲ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿ ಮನೇಲಿ. ನಾನು ಹೇಳಿದ ಥರ ಮೆಂತ್ಯ ದೋಸೆ ಮಾಡಿಬಿಟ್ಟು ಮಕ್ಕಳಿಗೆ ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ನೋಡಿ ಸ್ವಲ್ಪ ತೆಳು ಹಾಕ್ಸ್ಕೊಂಡ್ಲು ಚಿಕ್ಕವಳು. ನೋಡಿ ಎಷ್ಟು ಜಾಲಿ ಬಂದಿದೆ ಅಂತ. ನೋಡಿರಿ ಎಷ್ಟು ಸ್ಮೂತ್ ಇದೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಬೆಂಡ್ ಮಾಡಿದ್ರೆ ಒಂದು ಚೂರು ಕಟ್ಟಾಗ್ತಾ ಇಲ್ಲ, ಇಷ್ಟು ಫ್ಲಫಿ ಆಗಿದೆ ಅಂತ. ಒಂದು ಸಲ ಈಗ ಶುಗರ್ ಇರೋರಿಗೆ, ಬಾಣಂತಿ ಅವ್ರಿಗೆ ತುಂಬ ಒಳ್ಳೆಯದು. ಯಾಕಂದರೆ ಅವ್ರಿಗೆಲ್ಲ ಈ ಉದ್ದಿನಬೇಳೆ ತಿನ್ನಲ್ಲ ಬಾಣಂತಿಯವರು. ಸೊ ಇದು ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ ಅಂದ್ಬಿಟ್ಟು ಅವರಿಗೆ ಈ ರೀತಿ ಮೆಂತ್ಯ ದೋಸೆ ಮತ್ತು ತುಪ್ಪ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಏನು ಪಲ್ಯ ಜೊತೆ ತಿನ್ನಲ್ಲ ಅನ್ನೋದಾದರೆ ಇದೇ ಹಿಟ್ಟಿಗೆ ಸ್ವಲ್ಪ ಬೆಲ್ಲವನ್ನು ಮಿಕ್ಸ್ ಮಾಡಿ ಸಪ್ರೇಟಾಗಿ ತೆಗೆದುಬಿಟ್ಟು ಒಂದು ಬೌಲಿಗೆ ಸ್ವಲ್ಪ ಬೆಲ್ಲದ ಹಾಲನ್ನು ಹಾಕಿ ಮಿಕ್ಸ್ ಮಾಡಿ ಹಾಕಿ ತುಪ್ಪ ಹಾಕಿಕೊಟ್ರೆ, ಚಿಕ್ಕ ಮಕ್ಕಳಿಗೆ ರೋಲ್ ಮಾಡಿಕೊಟ್ಬಿಟ್ರೆ ಸಖತ್ತಾಗಿ ತಿಂತಾರೆ ಫ್ರೆಂಡ್ಸ್. ಇವೆಲ್ಲ ಈ ಬೆಳೆಯೋ ಮಕ್ಕಳಿಗೆ ಒಂದು ಟಿಪ್ಸ್ ಇವು, ದಯವಿಟ್ಟು ನೀವು ಫಾಲೋ ಮಾಡಿ. ಹೊಸ್ದಾಗಿ ಮಕ್ಕಳಾಗಿರೋವಂಥವ್ರು ಅಥವಾ ನ್ಯೂ ಮಾಮೀಸು, ಮಕ್ಕಳಿಗೆ ಏನು ಬಾಕ್ಸಿಗೆ ಕಟ್ಟಬೇಕು ಅಂತ ಟೆನ್ಷನ್ ಮಾಡ್ಕೊಂಡಿರೋ ಅಂಥವ್ರು ದಯವಿಟ್ಟು ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ತಿಳಿಸಿ. ಇದೇ ರೀತಿ ಇನ್ನೂ ಒಳ್ಳೆ ರೆಸಿಪಿಗಳು ನಿಮಗೆ ಬೇಕು ಅಂದರೆ ನನ್ನ ಚಾನಲನ್ನು ರೇಖಾ ಚೆನ್ನಾಗಿರಿ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ಸೊ ಎಲ್ಲ ರೀತಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನನ್ನ ಡೈಲಿ ವಿಡಿಯೋಗಳಲ್ಲಿ. ಆದಷ್ಟು ನನ್ನ ರೆಸಿಪಿಗಳನ್ನ ಇನ್ಕ್ಲೂಡ್ ಮಾಡ್ತೀನಿ. ಒಳ್ಳೊಳ್ಳೆ ಟ್ರೆಡಿಷ್ನಲ್ ರೆಸಿಪಿಗಳನ್ನು ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮಕ್ಕಳದ್ದು ಲಂಚ್ ಬ್ಯಾಗು ಪ್ಯಾಕ್ ಮಾಡ್ತಾಯಿದ್ದೀನಿ. ಸೊ ದೋಸೆಗೆ ಪಲ್ಯ ಎಲ್ಲ ಹಾಕ್ಬಿಟ್ಟು ಸ್ನ್ಯಾಕ್ಸ್ ಹಾಕ್ಬಿಟ್ಟು ಅವರು ಜ್ಯೂಸ್ ತೊಗೊಂಡೋಗ್ತಾರೆ. ಆ ಬಾಟಲ್ ಇದೆಯಲ್ಲ ಅದು ಮ್ಯಾಂಗೋ ಜ್ಯೂಸು. ಸ್ವಲ್ಪ ಸೀಸನ್ ಮುಗಿಯೋವರೆಗೂ ಮ್ಯಾಂಗೋ ಜ್ಯೂಸ್ಗೆ ಸ್ವಲ್ಪ ಐಸ್ ಕ್ಯೂಬ್ ಹಾಕ್ಕೊಂಡು ಹಾಲು ಹಾಕ್ಕೊಂಡು ಮಾಡಿಸ್ಕೊಂಡು ತೊಗೊಂಡೋಗ್ತಾರೆ. ಸ್ವಲ್ಪ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಅವರು, ಬಿಡಿಸ್ಬೇಕು ಸೀಸನ್ ಮುಗಿಲಿ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡಿ ಮನೆಯವರು ಜ್ಯೂಸ್ ಮಾಡಿ ಅದನ್ನು ಪ್ಯಾಕ್ ಮಾಡಿ ಕೊಡ್ತಾಯಿದ್ದಾರೆ. ಸೊ ಮಕ್ಕಳದು ವ್ಯಾನ್ ಬಂತು, ಇವಾಗ ಹೋಗ್ತಾರೆ. ನಾನು ಪ್ರತಿ ವಿಡಿಯೋದಲ್ಲೂ ಇದೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ, ಚೆನ್ನಾಗಿರುತ್ತೆ ಅನಿಸುತ್ತೆ. ಹಾಗಾಗಿ ಮಕ್ಕಳು ಹೋಗೋದನ್ನು ಸ್ಕೂಲ್ಗೆ ಒಂದು ಕ್ಲಿಪ್ಪನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಫ್ರೆಂಡ್ಸ್, ಇನ್ನೂ ಒಂದು ಸಲ ಹೇಳ್ತೀನಿ, ನನ್ನ ಚಾನಲನ್ನು ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಅದರಿಂದ ನನಗೆ ತುಂಬ ಮೋಟಿವೇಶನ್ ಸಿಗುತ್ತೆ. ಇನ್ನೂ ಒಳ್ಳೆ ರೆಸಿಪಿಗಳನ್ನ ನಾನು ಹಾಕ್ತೀನಿ. ಸ್ಟೇ ಟ್ಯೂನ್. ತುಂಬ ರೆಸಿಪಿಗಳಿದೆ ನನ್ನ ಹತ್ರ, ಆಲ್ರೆಡಿ ಶೂಟ್ ಮಾಡಿ ಇಟ್ಟಿದ್ದೀನಿ. ಅದನ್ನು ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಟೇಕ್ ಕೇರ್. ಬಾಯ್.